ನಮ್ಮದೇ ನಂಬಿ ಬಿಟ್ರೆ ಬಿಡಿ. ಇದು ನನ್ನ ಜೀವನದಲ್ಲಿ ನಡೆದಿರೋದು. ಬರಗಾಲ ತಿರುಗಿಸಿದೆ. ತಿರುಗಿದ ತಕ್ಷಣ ಒಂದು ಥಪ್ ಅಂತ ಶಬ್ದ ಆಯ್ತು. ಒಂದು ದೊಡ್ಡ ಒಂದು ಕಲ್ಲಿಗೆ ನನ್ನ ಹೊಡೆದಿದೆ ಕಾಲು. ತಿರ್ಗಾ ಹೋಗಿ ಹಿಂಗ್ ಮತ್ತೆ ಹಿಂಗ್ ನೋಡಿದೆ. ಗುರುವೇ, ಒಂದು 20 ನಿಮಿಷದ ಮುಂಚೆ ನೋಡಿದೀನಿ, ಕಚ್ಚು ಅಂತ ಬಿದ್ದಿದೆ. ಪೂಜೆಗೆ ನಿಲ್ಸ್ತೀನಿ, ಕಾಲಲ್ಲಿ ಯಾವ ಕಚ್ಚು ಇಲ್ಲ. ಇದೊಂದು ದೊಡ್ಡ ಮರ, ಕೊಂಬೆ ಕಾಣಿಸ್ತಾ ಇದೆ, ಅಲ್ಲಿ ಹೋಗ್ತಾ ಇದೆ ಇದು. ಗುರುವೇ ಅಂತ ಜಂಪ್ ಮಾಡಿದೆ. ಸೊಂಟಿಗೆ ತುಂಬಾ ಏಗ್ಬಿತ್ತು. ಏನು ಅಂದ್ರು ಎತ್ತಕ್ಕಾದ್ರೂ ಎದಕ್ಕಾಗ್ತಾ ಇಲ್ಲ, ತುಂಬಾ ನೋವಾಗಿದೆ. ಗಂಟೆ ಶಬ್ದ ಕೇಳಿದಾಗ ನಮ್ಮಪ್ಪ, ಯಾರಿದು ಅಪ್ಪ, ಏನೋ ಆಗ್ತಿಲ್ಲ, ಯಾರು ಅಂತ ನೋಡಿದ್ರೆ, ನೀನೇ ಪೂಜೆ ಮಾಡ್ತಿದ್ಯಾ ಅಂದ್ರು. ನಾನು ಹೆಂಡತಿ ಪಕ್ಕದಲ್ಲಿ ಕೂತಿದ್ದೆ. ನೋಡಿದ್ದೆ, ಅವಳು ನೋಡಿದ್ಲು, ನಾನು ನೋಡಿದೆ. ಏನೋ ತಿರುಗ್ತಾ ಇದೆ, ನೀರು ಬೀಳ್ತಾ ಇಲ್ಲ. ಗುರುವೇ ನೆನೆಸ್ಕೊಂಡ್ರೆ ಕಾಪಾಡಿ ಅಂದ್ರೆ ನನಗೆ ಗುರುಗಳ ಆಶೀರ್ವಾದ ಇತ್ತು. ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಂದು ರಾಯರ ಭಕ್ತ ಅನ್ನುತ್ತಾ ನಮ್ಮದೊಂದು ಸಂಕಲ್ಪ. ಪ್ರತಿ ವಾರವೂ ಕೂಡ ರಾಯರ ದರ್ಶನ ಮಾಡ್ಬೇಕು, ಅಲ್ಲಿನ ಮಹಿಮೆ ತಿಳಿಬೇಕು, ಅಲ್ಲಿನ ಪೂಜಾ ಕೈಂಕರ್ಯ ಕೂಡ ನಾವು ನೋಡ್ಬೇಕು. ಮತ್ತೆ ನಮ್ಮ ಜೀವನದಲ್ಲಿ ಆದಂತಹ ರಾಯರ ಪವಾಡನ್ನು ಕೂಡ ನಾವು ಮನಬಿಚ್ಚಿ ಒಂದು ಆತ್ಮವಿಶ್ವಾಸದಿಂದ ಆನಂದಭರಿತವಾಗಿ ಹೇಳ್ಕೊಳ್ಬೇಕು ಅನ್ನುವಂತ ಪ್ರಶ್ನೆ ನಿಮ್ಮೆಲ್ಲರಿಗೂ ಅನ್ಸಲ್ವಾ? ಹಾಗಾಗಿ ಒಂದು ವಿಶೇಷವಾದಂತಹ ಸಂಚಿಕೆ ನಮ್ಮೆಲ್ಲರಿಗೂ ಚಿರಪರಿಚಿತರಾದಂತಹ ಕರ್ನಾಟಕದ ಕನ್ನಡದ ನಮ್ಮ ನೆಚ್ಚಿನ ಅಪ್ಪಾಜಿ, ಕನ್ನಡ ಹಿರಿಯ ನಟರು ಹಾಗೂ ವಿಶೇಷವಾದಂತಹ ರಾಯರ ಪಾತ್ರವನ್ನ ರಾಯರೇ ಮಾಡಿಸಿದ್ದಾರೆ ಅನ್ನುವ ರೀತಿಯಲ್ಲಿ ಮಾಡಿದಂತಹ ಪಾತ್ರ ಮೈ ರೋಮಾಂಚನ ಆಗುತ್ತೆ. ಅಂತಹ ನಟರು ಶ್ರೀನಾಥ್ ಅಪ್ಪಾಜಿಯವರ ಒಂದು ಸಂದರ್ಶನ ನಮಗೆ ಸಿಕ್ಕಿದ್ದೆ ಯಾವುದೋ ಜನ್ಮದ ಪುಣ್ಯ. ಅದು ರಾಯರೇ ಕಳ್ಸಿರ್ತಾರೆ, ನಾವು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಅವರಲ್ಲಿಯ ಭಕ್ತಿ, ಜೀವನವನ್ನೇ ಭಕ್ತಿಯಾಗಿಸಿಕೊಂಡು ಹಲವಾರು ರೀತಿಯಲ್ಲಿ ರಾಯರು ಅವರ ಜೀವನದಲ್ಲಿ ಪವಾಡ ಮಾಡಿದ್ದಾರೆ. ಅವರ ಒಂದು ಮಾತಲ್ಲಿ ಕೇಳೋದೇ ನಮ್ಮ ಸೌಭಾಗ್ಯ. ಬನ್ನಿ ಅವರ ಮಾತಲ್ಲಿ ನಾವೊಂದು 2 ಪವಾಡವನ್ನ ಕೇಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವಿ. ಈ ಒಂದು ಜೀವ ಮಂತ್ರ ನನ್ನ ಬದುಕನ್ನೇ ರೂಪಿಸಿದೆ. ರಾಘವೇಂದ್ರ ಸ್ವಾಮಿಗಳು ನಾವು ಹೃದಯಪೂರ್ವಕವಾಗಿ ಏನಾದ್ರೂ ಬೇಡ್ಕೊಂಡಾಗ ಖಂಡಿತ ಅದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಡ್ತಾರೆ ಅವರು. ಆ ನಂಬಿಕೆ ಬರ್ತದೆ. ಬಹುಶಃ 1969ನೇ ಇಸ್ವಿ ನಾನು ಮಧುರ ಮಿಲನ ಚಿತ್ರ ಮೂಲಕ ನಾಯಕನಾಗಿ ಬಂದೆ. 69ರ ಕೊನೆಯಲ್ಲಿ ನಮ್ಮ ಪ್ರೆಸ್ ಕರೆಸ್ಪಾಂಡೆಂಟ್ ಆಗಿದ್ದಂತ ವೆಂಕೋಬರಾವ್ ಅಂತ ಒಬ್ಬ ಹಿರಿಯರು, ಅವರು 69ನೇ ಇಸ್ವಿ ಕೊನೆಯಲ್ಲಿ ಮಂತ್ರಾಲಯಕ್ಕೆ ಕರ್ಕೊಂಡು ಹೋದ್ರು. ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಾ ಮಂತ್ರಾಲಯದ ಎಲ್ಲ ಹೇಳಿ ಅವರು ಆ ಜಾಗನೂ ತೋರಿಸಿ ನೋಡಿದ್ರು. ಆವತ್ತು ಮೊದಲನೇ ಸಲ ಮಂತ್ರಾಲಯಕ್ಕೆ ಹೋದ್ಮೇಲೆ ರಾಘವೇಂದ್ರ ಸ್ವಾಮಿಗಳ ಭಕ್ತನಾಗಿ ಇದುವರೆಗೂ ಅವ್ರನ್ನ ಪೂಜಿಸ್ಕೊಂಡು ಬರ್ತಾ ಇದ್ದೀನಿ ನಾನು. ನನಗೆ ರಾಘವೇಂದ್ರ ಸ್ವಾಮಿಗಳು ಮನಸ್ಸಿಗೆ ಯಾವುದೇ ತೊಂದರೆ ಬಂದಾಗ, ಏನೇ ಕ್ಲೇಶ ಉಂಟಾದಾಗ, ಏನೇ ನೋವಾದಾಗ, ಹಾಗೆ ಏನಾದ್ರು ತುಂಬಾ ಸಂತೋಷ ಆದಾಗ ಗುರುಗಳ ಜ್ಞಾಪಕ ಬರುತ್ತೆ. ಆ ಹೇಳ್ಕೊಂಡಾಗ ಸಂತೋಷ ಆಗಿದ್ದಾಗ ನೆನೆಸ್ಕೊಂಡ್ರೆ ಅಸಂತೋಷ ಇಮ್ಮಡಿ ಆಗುತ್ತೆ. ದುಃಖ ಆಗಿದ್ದಾಗ, ಕ್ಲೇಶ ಆಗಿದ್ದಾಗ ಹಾಡ್ಕೊಂಡ್ರೆ ಸಮಾಧಾನ ಮಾಡುತ್ತೆ. ಇದೆಲ್ಲದಕ್ಕೂ ಕಾಣದ ಕೈ ಆ ಗುರುಗಳದ್ದು. ನನ್ನ ಅನುಭವ ಹೇಳ್ಬೇಕು, ತುಂಬಾ ಇದೆ. ಕೆಲವರು ಹೇಳ್ತೀನಿ. ಸಾಮಾನ್ಯ ನಾನು ಹೊಸ ಕಾರ್ ಯಾವ್ದಾದ್ರು ತಗೊಂಡಾಗ ಅದನ್ನ ಹೋಗಿ ಪೂಜೆ ಮಾಡಿಸೋದು ನನ್ನ ಒಂದು ಅಭ್ಯಾಸ ಆಗಿತ್ತು. ಒಂದು ಹೊಸ ಫಿಯಟ್ ಕಾರ್ ತಗೊಂಡಾಗ ನಾನು, ನನ್ನ ಹೆಂಡತಿ ಗೀಸಾ, ನನ್ನ ಫ್ರೆಂಡು ಡಾಕ್ಟರ್ ಶ್ರೀಪತಿ, ಇವರು ನಮ್ಮ ಚೇತನ್ ರಾವ್ ಅಂತ ಆರ್ಟಿಸ್ಟ್, ನಾವು 4 ಜನ ಹೊರಟು ಕಾರಲ್ಲಿ. ನಾನೇ ಡ್ರೈವ್ ಮಾಡ್ತಾ ಇದ್ದೀನಿ. ಹೌದು, ಬಹುಶಃ ಆಗಸ್ಟ್ ತಿಂಗಳಿರ್ಬೇಕೇನೋ, ಮಳೆಗಾಲ. ಮಳೆಗಾಲ ಅದೇ ಇರುತ್ತೆ. ನಾವು ಹೋಗ್ತಾ ಇರೋದು ಗುರುಗಳ ದರ್ಶನಕ್ಕೆ, ಮಾಡ್ತಾರೆ ಅಂತ ನಂಬಿಕೆಯಲ್ಲಿ ಆರಾಮಾಗಿ ಹೋದು. ಅದೋನಿಂದ ದಾಟ್ಕೊಂಡು ಮಂತ್ರಾಲಯಕ್ಕೆ ಹೋಗುವಾಗ ಮುಂದೆ ಬಲಗಡೆ ತೆಗೆದ್ರೆ ಮಂತ್ರಾಲಯಕ್ಕೆ ರಸ್ತೆ ಆಯ್ತು. ಒಂದು 3-4 ಕಿಲೋಮೀಟರ್ ಹೋಗ್ಬೇಕಾಗೋದು ಮಂತ್ರಾಲಯ ಸಿಗುತ್ತೆ. ನಾವು ಆದೋನಿ ಬಿಟ್ಟಾಗ ಮಳೆ ಶುರುವಾಯ್ತು. ಸಣ್ಣ ಮಳೆ ಇರುತ್ತೆ, ಮಳೆ ಇರುತ್ತೆ. ಗುರುಗಳ ದರ್ಶನಕ್ಕೆ ಹೋಗ್ತೀವಿ, ಆರಾಮಾಗಿ ಹೋಗ್ತಾ ಇದ್ದೆ.
ಆ ಮಂತ್ರಾಲಯದ ರಸ್ತೆ ತಿರುಗ್ಬೇಕಾದ್ರೆ ಹೋಗ್ಬೇಕು ಮುಂಚೆ ಇದೆ 1-2 ಕಿಲೋಮೀಟರ್ ಇಂದ ಜೋರ್ ಮಳೆ ಶುರು ಆಯ್ತು. ಮುಂದೆ ಕಾಣಿಸ್ತಾನೆ ಇಲ್ಲ ಏನು. ಆದ್ರೂ ಗುರುಗಳ ನೆನೆಸ್ಕೊಂಡು ಪೂಜ್ಯಾಯ ರಾಘವೇಂದ್ರ ಹೇಳ್ಕೊಂಡು ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದು. ಬಲಗಡೆ ತಿರುಗಬೇಕು. ಬಲಗಡೆ ತಿರುಗಿಸ್ದೆ. ತಿರುಗಿದ ತಕ್ಷಣ ಒಂದು ಥಪ್ ಅಂತ ಶಬ್ದ ಆಯ್ತು. ಏನು ಅಂತ ನೋಡಿದೆ. ಮಳೆ ಆದ್ರೂ ನಿಲ್ಲಿಸ್ದೆ ಕಾರು. ಹೊಸ ಕಾರು, ಪೂಜೆಗೆ ಹೋಗ್ತಾ ಇದ್ದೀನಿ. ಏನು ಅಂತ ನೋಡಿದೆ. ಒಂದು ದೊಡ್ಡ ಒಂದು ಕಲ್ಲಿಗೆ ನನ್ನ ಹೊಡೆದಿದೆ ಕಾರು. ಎಲ್ಲ ಮುಂದ್ಗಡೆ ಬಾಗಿಲು ಹಿಂದ್ಗಡೆ ಬಾಗಿಲು ಮಧ್ಯೆ ತಾಕಿ ದೊಡ್ಡ ಕಚ್ಚು ಬಂದ್ಬಿಟ್ಟಿದೆ. ಆ ಮಳೆ ಬರ್ತಿಲ್ಲ ನೋಡಿದ್ರೆ ಕಚ್ಚಾಗಿದೆ. ದೇವ್ರೇ, ಹೊಸ ಕಾರ್ ಪೂಜೆ ಮಾಡ್ಸಕ್ ಬಂದೆ, ಇದೇನ್ ಕಚ್ಚಾಗಿ ಹೋಗಿದ್ಯಲ್ಲಪ್ಪ ಅನ್ಕೊಂಡೆ. ಅದು ಏನ್ ಮಾಡೋದು, ಹೇಗೋ ಆಶೀರ್ವಾದ ಮಾಡ್ತಾರೆ, ಹೋಗ್ಲೇಬೇಕು. ಹೌದು, ರಾತ್ರಿ ಅದು ಕಾರ್ ನಿಲ್ಸೋದು, ರೂಮ್ ತಗೊಂಡು ಅಲ್ಲಿದ್ದು ಎಲ್ಲ ಆಯ್ತು. ಅಲ್ಲಿ ನಮ್ಮ ಇವರು ಹೇಳಿ ಕಳ್ಸಿದ್ದೆ ಅರ್ಚಕರು, ಈ ತರ ಕಾರ್ ತಂದಿದ್ದೇನೆ, ಪೂಜೆ ಮಾಡಿಸ್ಬೇಕು ಅಂತ. ಬೆಳಗಾಯಿಂದ ಅವರದು ಬನ್ನಿ ಪೂಜೆ ಮುಗಿಸ್ಕೊಂಡು ಹೋಗಿ, ಆಮೇಲೆ ನಾವು ಹೇಳ್ತೀವಿ ಕಾರ್ ತಗೊಂಡು ಪೂಜೆ ಮಾಡ್ತೀವಿ ಅಂತ. ಬೆಳಗ್ಗೆ ಎದ್ದು ರಾಯರ ದರ್ಶನ ಮಾಡಿ ಅದು ನಮಸ್ಕಾರ ಎಲ್ಲ ಮಾಡ್ಕೊಂಡ್ಬಂದು ಆಮೇಲೆ ರೂಮಲ್ಲಿ ಕೂತಿದ್ದಾಗ ಅರ್ಚಕರು ಹೇಳ್ಕೊಳ್ಸೋದು ಬನ್ನಿ ಅಂತ. ಅಷ್ಟೊತ್ತಿಗೆ ಏನ್ ಕಾರ್ ಕಚ್ಚಿ ಬಿದ್ದಿತ್ತು, ಹ್ಯಾಕ್ ತಗೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಹೊರಗೆ ಬಂದು ನೋಡಿದೆ. ಯಾರು ಕಾರ್ ಮಧ್ಯೆ ಬರ್ತಾ ಅಂತ ಹೇಳಿದ, ಹಳ್ಳ ಬಿದ್ದೋಗಿದೆ. ಸರಿ ಆಯ್ತು ಅಂತ ಕೂತಿದ್ದೆ. ಹೇಳ್ಕೊಳ್ಸೋರು. ಅವ್ರು ಹೇಳ್ಕೊಳ್ಸೋಕ್ ಮುಂಚೆ ಒಬ್ಬ ಹುಡುಗ ಬಂದ. ಸರ್ ಕಾರ್ ತೊಳೆದ್ಬಿಡ್ಲಾ ಸರ್ ಅಲ್ಲ. ಕಾರ್ ಸ್ವಲ್ಪ ಕೊಳೆ ಇತ್ತು, ಕೊಚ್ಚೆ ಗಿಚ್ಚೆ ಆಯ್ತು, ತೊಳೆಯಪ್ಪ ಚೆನ್ನಾಗಿ ತೊಳಿ, ಪೂಜೆಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದೆ. ಎಲ್ಲ ಆಯ್ತು ಸರ್ ಕಾರ್ ತೊಳೆದಿದ್ದೀನಿ, ಆಮೇಲೆ ಬರ್ತೀನಿ ಅನ್ಬಿಟ್ಟು ಹೊಡೋದು. ಅರ್ಚಕರು ಹೇಳಿ ಕಳ್ಸೋರು. ಕಾರ್ ತಗೊಂಡು ಹೋದೆ ನಾನು. ಅರ್ಚಕರು ಹೊರಗಡೆಯಿಂದ ಪೂಜಾ ಸಾಮಗ್ರಿಗಳೆಲ್ಲ ತಗೊಂಡ್ಬಂದ್ರು. ಕಾರ್ ಬಿಳಿ ಕಾರು ನೋಡಿದ್ರು. ನೆನ್ನೆ ತಗೊಂಡ್ರ, ಇಲ್ಲ 1 ದಿವಸ ಆಗಿತ್ತು, ಬರ್ತಾ ಇದ್ದೆ. ಆಮೇಲೆ ಅರ್ಚಕರ ಮುಂದೆ ಕುಂಕುಮ ಎಲ್ಲ ಇರ್ತಾ ಇದ್ರು. ನಾನಾದ್ರೂ ಒಂದೇನೋ ಮನಸ್ಸು ತರಲಿಲ್ಲ. ತಿರ್ಗಾ ಹೋಗಿ ಹಿಂಗ್ ನೋಡಿದೆ. ಗುರುವೇ ಅಂತ ಕೂಗಿದೆ. ಎಲ್ರು ಯಾಕೆ ಏನ್ ಗಾಬರಿ ಆಗೋದು. ನನಗೆ ಗುರುಗಳ ಆಶೀರ್ವಾದ ಹೇಗಿತ್ತು ಅಂದ್ರೆ, 20 ನಿಮಿಷದ ಮುಂಚೆ ನೋಡಿದೀನಿ ಕಚ್ಚು ಅಂತ ಬಿದ್ದಿದೆ. ಪೂಜೆಗೆ ನಿಲ್ಸ್ತೀನಿ, ಕಾಲಲ್ಲಿ ಯಾವ ಕಚ್ಚು ಇಲ್ಲ, ಎಲ್ಲ ಹೋಗಿದೆ. ಹುಡುಗ ಕಾರ್ ತೊಳ್ಬಿಟ್ಟು ಹೋಗಿದ್ದಾನೆ. ಈಗ ಹುಡುಗ ಇಲ್ಲಿ ಕಾರ್ ತೊಳ್ದಲ್ಲಿ ಅಂದ್ರೆ ಎಲ್ಲ ಇದಾನಂದ್ರೆ ಪೂಜೆ ಎಲ್ಲ ಮಾಡಿದ್ರೆ ಏನಾಗಿತ್ತು ಅಂದ್ರೆ ಹೀಗಾಗಿತ್ತು ಈಗ ನೋಡಿ ಏನು ಇಲ್ಲ ಅಂದ್ರೆ ರಾಯರ ಆಶೀರ್ವಾದ ಮೇಲಿದೆ, ಎಲ್ಲ ಸರಿ ಹೋಗಿದೆ ಅಂದ್ರೆ ಪೂಜೆ ಮಾಡಿಸ್ಕೊಂಡು ಸಂತೋಷ ಬಂದು ಆ ಹುಡುಗನ್ನ ಆವತ್ತೆಲ್ಲ ನಾವು ಹುಡುಕಿದ್ದೀವಿ ಮಂತ್ರ ಇಲ್ಲದೆ, ಸಿಕ್ಲೇ ಇಲ್ಲ ಅವನ ಹುಡುಗ. ರಾಯರೇ ಆ ಹುಡುಗನ ರೂಪದಲ್ಲಿ ಬಂದು ಪೂಜೆ ಮಾಡಿದ್ರು ಆ ಕಚ್ಚೆ ಕಾಣಿಸ್ಲಿಲ್ಲ. ಅಂಥ ಒಂದು ಆಶೀರ್ವಾದ ನನ್ ಮೇಲಿತ್ತು. ಅದೇ ಪವಾಡ ಅಂತಾರೇನು. ಪವಾಡ ಏನು, ಒಬ್ಬ ಭಕ್ತಿಯಿಂದ ಕೇಳ್ಕೊಂಡಾಗ ಒಂದು ವಿಘ್ನ ಆಗಿರೋದಂತ ಅವನ್ ಪೂಜೆ ಮಾಡ್ತಾ ಇದ್ದೀನಿ, ಗುರು ಅದನ್ನ ಕಾಪಾಡಿದ್ರೆ ವಿಘ್ನನೇ ಮಾಡಿದ್ರಲ್ಲ ಅವ್ರು. ಅದು ರಾಯರ ಶಕ್ತಿ. ಆವತ್ತಿಂದ ನನಗೆ ಬಹಳ ನಂಬಿಕೆ ಇತ್ತು ಅವ್ರ ಮೇಲೆ. ರಾಮ ಪರಶುರಾಮ ಅಂತ ಇಲ್ಲೊಂದು ಶೂಟಿಂಗ್ ನಡೀತಾ ಇತ್ತು. ಅದಾದ್ಮೇಲೆ ನಮ್ಮ ಒಂದು ಶೆಡ್ಯೂಲ್ ಅಂತ ನಮ್ಮ ಫಿಕ್ಸ್ ಆಗ್ತೀವಿ. ಆ ಶೆಡ್ಯೂಲ್ ಫಿಕ್ಸ್ ಲಾಸ್ಟ್ ಡೇ ಆದ್ಮೇಲೆ ನೆಕ್ಸ್ಟ್ ಡೇ ರಾಘವೇಂದ್ರ ವೈಭವ ಅಂತ ನಾನು ಪಿಕ್ಚರ್ ಮಾಡ್ತಾ ಇದ್ದೆ. ಅದ್ರಲ್ಲಿ ರಾಘವೇಂದ್ರ ಸ್ವಾಮಿಗಳ ಅವರ ಆಶೀರ್ವಾದ ಆ ಪಾತ್ರ ಮಾಡ್ಬೇಕಾಗಿತ್ತು. ಮಾರನೇ ದಿವಸ ಅದ್ರ ಶೂಟಿಂಗ್ ಹೋಗ್ಬೇಕು ನಾನು. ಆಯ್ತು, ಅವತ್ತೇ ಕೊನೆ ದಿವಸ ಶೂಟಿಂಗ್ ಎಲ್ಲ ನಡೀತಾ ಇದೆ. ವಿಜಯ ರೆಡ್ಡಿ, ಸೋಮಶೇಖರ್ ಅವ್ರ ಪಿಕ್ಚರು. ಅದು ಹಾರ್ಸ್ ರೈಡಿಂಗು ಅದೆಲ್ಲ ಇತ್ತು. ಹಾರ್ಸ್ ರೈಡಿಂಗ್ ಪ್ಯಾಲೇಸ್ ಅಲ್ಲೇ ಶೂಟ್ ಮಾಡ್ತಾ ಇದ್ರು. ನಾವು ಕುದುರೆ ಓಡಿಸ್ಕೊಂಡ್ಬರೋದು, ನಾನು ವಿಷ್ಣು ಒಂದು ಕುದುರೆ, ನಾನು ಕುದುರೆ, ಅತ್ತಾಳೆ ಇತ್ತಾಳೆ ಓಡಿಸ್ಕೊಂಡ್ ಬರ್ಬೇಕು, ಎಲ್ಲ ಆಗ್ತಾ ಇತ್ತು. ನನ್ನ ಶಾರ್ಟ್ ತೆಗಿಬೇಕು ಅಂದಾಗ ನಾವು ಕುದುರೆ ಓಡಿಸ್ಕೊಂಡ್ ಬರ್ತಾ ಇದ್ದೀವಿ. ಆ ಕುದುರೆ ಓಡ್ತಾ ಒಂದ್ ಕಡೆ ನೋಡ್ತು, ಅಲ್ಲೇ ಒಂದು 3-4 ಕುದುರೆ ನಿಂತಿದೆ. ನಾವ್ ಹಿಂಗ್ ಸೀದಾ ಹೋಗ್ಬೇಕು, ಹಂಗ್ ತಿರ್ಬಿಡೋದು, ಓಡಕ್ ಶುರು ಮಾಡ್ತು. ಪ್ಯಾಲೇಸು ನಾವು ಹೋಗ್ತಾ ಇದ್ದೆ, ಒಂದ್ ಸ್ವಲ್ಪ ರಸ್ತೆ ತರ ಇದ್ದಿದ್ದು. ಇದೊಂದು ಮರದ ಸಂದೆಲ್ಲ ಹೋಗ್ತಾ ಇದೆ, ತಲೆಲ್ಲ ಬಗ್ಸ್ಕೊಂಡು ಹಂಗೂ ಹಿಂಗೂ ಬರ್ತಾ ಇದೆ. ಇನ್ನೊಂದು ಒಂದ್ ದೊಡ್ಡ ಮರ ಕೊಂಬೆ ಕಾಣಿಸ್ತಾ ಇದೆ, ಅಲ್ಲಿ ಹೋಗ್ತಾ ಇದೆ. ಇದು ಗುರುವೇ ಅಂತ ಜಂಪ್ ಮಾಡಿದೆ. ಓಡ್ತಾ ಇದೆ, ನಿಲ್ಸಕ್ಕಾಗಲ್ಲ, ಅದು ಅಷ್ಟು ಜಂಪ್ ಮಾಡಿದೆ. ಸ್ವಲ್ಪ ಹುಲ್ಲು ಗಿಲ್ಲು ಜಂಪ್ ಮಾಡಿದೀನಿ ಅಂತ ನಾನು ಬಿಂದೆ. ಸೊಂಟಕ್ಕೆ ತುಂಬಾ ಏಗ್ಬಿತ್ತು, ಹಾಗೇ ಕೂತಿದ್ದೆ. ಕುದುರೆ ಹೋಗ್ತಾ ನಿಂತ್ಕೋತು. ಇನ್ನೊಂದ್ 4-5 ಶಾಟ್ ಇತ್ತು.
ಏನು ಅಂದ್ರು ಎತ್ತಕ್ಕಾದ್ರೂ ಎದಕ್ಕಾಗ್ತಾ ಇಲ್ಲ, ತುಂಬಾ ನೋವಾಗಿದೆ. ಏನು ಎತ್ತ ಹೇಗೆ ಆಯ್ತು, ಇನ್ಯಾವ ತರ ತೆಕ್ಕೊಳ್ಳೋಣ ಅಂತ ವಿಜಯ ರೆಡ್ಡಿ ಡೈರೆಕ್ಟ್ರು, ನೀವು ಇನ್ ಮನೆಗೆ ಹೋಗ್ಬೋದು, ಹುಷಾರು, ನಾಳೆ ಹೇಗ್ ಮಾಡ್ತೀರಾ ಅಂದ್ರೆ ಗೊತ್ತಿಲ್ಲಪ್ಪ, ನಂಗೆ ಶೂಟಿಂಗ್ ಹೋಗ್ಬೇಕು, ಹೇಳಿಕೆ ಆಗ್ತಿಲ್ಲ, ಏನ್ ನೋಡೋಣ ಅಂತ. ಮನೆಗ್ ಬಂದು ಯಾರೋ ಒಂದ್ 3 ಜನ ಕೈಗಳು ಹಂಗೆ ಎತ್ಕೊಂಡು ಕರ್ಕೊಂಡ್ಬಂದು ಮನೆಗ್ ಬಿಟ್ರು. ನಮ್ ತಂದೆ ನನ್ನ ಹೆಂಡತಿ ಎಲ್ಲ ಅನ್ನೋದು, ಏನಾಯ್ತು ಅಂತ ಕೂದ, ಹಿಂಗಾಯ್ತು ಅಂತ ಹೇಳಿದೆ. ನಮ್ಮ ಅಲ್ಲಿ ಆ ಮನೆ ಬನಶಂಕರಿ ಮನೆ ಇತ್ತು. ಅಲ್ಲಿ ಕೆಳಗಡೆಲ್ಲ ರೂಮ್, ಅಡುಗೆ ಮನೆ, ಬಚ್ಚ ಮನೆ, ರೂಮ್ಗಳೆಲ್ಲ ಇತ್ತು. ಮೇಲ್ಗಡೆ ರೂಮು, ದೇವ್ರ ಮನೆ ಎಲ್ಲ ಇತ್ತು. ಆ ದೇವ್ರ ಮನೆ ಮೇಲೆ ಇದೆ. ನಮ್ಮಪ್ಪ ಕೇಳ್ತಾ ಇದ್ರು, ನಾಳೆ ರಾಘವೇಂದ್ರ ಸ್ವಾಮಿ ಶೂಟಿಂಗ್ ಹೋಗ್ಬೇಕಲ್ಲ, ಹೇಗೆ ಹೋಗ್ತೀಯ ಭಗವಾನ್? ಗೊತ್ತಿಲ್ಲ, ನೋಡ್ತೀನಿ. ಇಲ್ಲ, ಒಂದ್ ದಿವಸ ರೆಸ್ಟ್ ತಗೋತೀಯ ಅಂತ ಕೇಳಿದ್ರು. ಹೇಗೆ ಹೇಳೋದು? ಶೂಟಿಂಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹೆಂಗೆ ಮಲ್ಕೊಂಡೆ. ಗುರುವೇ ಅಂತ ಜ್ಞಾಪಿಸ್ಕೊತ ಮಲಗಿದ್ದೆ. ಬೆಳಗ್ಗೆ 4:45 ಎದ್ದೆ. 5:30 ಔಟ್ಡೋರ್ ಶೂಟಿಂಗ್ ಹೋಗ್ಬೇಕಲ್ಲ ನಾವು, ಶಿಂಷಾತ್ರ ಹೋಗ್ಬೇಕಾಗಿತ್ತು. ಎದ್ದೆ, ಆರಾಮಾಗಿದೆ. ಸ್ನಾನ ಮಾಡಿದೆ, ಗುರುಗಳನ್ನ ನೆನೆಸ್ಕೊತಾ ಇದ್ದೆ, ಮೆಟ್ಲು ಹತ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಗಂಟೆಲ್ಲ ಬರದೆ, ಗಂಟೆ ಶಬ್ದ ಕೇಳಿದಾಗ ನಮ್ಮಪ್ಪ, ಯಾರಿದ್ದು ಪಾಪ, ಏನೋ ಆಗ್ತಿಲ್ಲ, ಯಾರು ಅಂತ ನೋಡ್ಬಂದ್ರೆ, ನೀನೇ ಪೂಜೆ ಮಾಡ್ತಿದ್ಯಾ ಅಂದ್ರು. ಹೌದು ಅಂದ್ರೆ. ಹೇಗ್ ಬಂದೆ ಇಲ್ಲಿಗೆ ಅಂದ್ರು. ನಡ್ಕೊಂಡ್ ಬಂದೆ. ಹಿಂಗ್ ನಡೆಯಕ್ಕಾಗತ್ತಾ ಅಂದ್ರು. ಆಗುತ್ತೆ. ನನಗೆ ಯಾರೋ ಎತ್ಕೊಂಡ್ ನೀ ಏನು ಅಂದ್ರು. ಗುರುಗಳನ್ನ ಜ್ಞಾಪಿಸ್ಕೊಂಡೆ ಬಂದಿದ್ದೀನಿ, ಅವ್ರ ಶೂಟಿಂಗ್ ಹೋಗ್ಬೇಕು, ಹೋಗಿ ಬರ್ತೀನಿ. ಹಿಂದಿನ ದಿವಸ ಬಿದ್ದು ನಡಿಯಕ್ಕಾಗದೆ ಎತ್ಕೊಂಡ್ಬಂದು ಕೂರ್ಸಿದ ಜನ ಮಾನ್ಯಸ, ಅವರ ಪಾತ್ರನೇ ಮಾಡ್ಬೇಕಾಗಿದ್ದಾಗ ನನ್ನ ಮೈಲಿ ಏನು ನೋವಿಲ್ದಿರೋ ಹಂಗೆ ನನ್ನ ಕರ್ಕೊಂಡು ಹೋದ್ರು. ಇಂಥ ಪವಾಡ ಎಲ್ಲಿ ನಡಿಬೋದು? ಗುರುಗಳನ್ನ ನಂಬ್ಕೊಂಡೆ, ಕೇಳಿದೆ, ಆಶೀರ್ವಾದ ಮಾಡಿದ್ರು, ಹೋದೆ. ಆ ಸಿನಿಮಾನು ಮುಗೀತು. ನನ್ನ ಇಡೀ ನನ್ನ ಚರಿತ್ರೆನಲ್ಲಿ ಒಂದು 190 ಸಿನಿಮಾ ನಾ ಹೀರೋ ಆಗಿ ಮಾಡಿದ್ರು, ನನಗೆ ಬೇಕಾದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದ್ರು, ರಾಜ್ಯ ಸರ್ಕಾರದಿಂದ ಶ್ರೇಷ್ಠ ನಟ ಅಂತ ಬೆರೆದು ಬಂದಿದ್ರು ರಾಘವೇಂದ್ರ ವೈಭವಕ್ಕೆ ಗುರುಗಳ ಆಶೀರ್ವಾದ ಆಗಿತ್ತು. ಪವಾಡ ಅಲ್ವೇ ಅದು? ಇನ್ನೊಂದು ಹೇಳ್ತೀನಿ ಕೇಳಿ. ಮೊದಲೇ ಹೇಳಿದ್ದೆ, ಹೊಸ ಕಾರ್ ತಗೊಂಡ್ರೆ ನಾನು ಪೂಜೆ ಮಾಡಿಸ್ಬೇಕು ಅಂತ. ಮಾರುತಿ ಕಾರ್ ಒಂದು 82ನೇ ಇಸ್ವಿ, ಹೊಸ ಹೌದು, 800 ತಗೊಂಡೆ, ಕೆಂಪು ಕಾರ್, ತುಂಬಾ ಚೆನ್ನಾಗಿಲ್ಲ ಬರುತ್ತೆ. ಹೋಗ ಪೂಜೆಗೆ ಅಂತ ಅದೇ 4 ಜನ ಹೊರಟು. ಅದೇ ಆಗಷ್ಟೇ ಆಗಿದೆ. ನನ್ಗೇನು ಆಗಲೇ ಕರ್ಕೊಂಡು ಹೋಗಿದ್ದೆ, ಈಗಲೇ ಕರ್ಕೊಂಡು ಹೋಗ್ತಲ್ಲ ಆರಾಮಾಗಿ ಅಂತ ಆರಾಮಾಗಿ ಹೊರಟೆ. ಹೋದು ಚೆನ್ನಾಗಿದೆ, ಹೊಸ ಕಾರು, ಮಾರುತಿ ಕಾರು, ಎಂತ ಒಳ್ಳೆ ಡ್ರೈವ್ ಮಾಡ್ತಾ ಇದ್ವಿ, ಆನಂದವಾಗಿ ಹೋಗ್ತಾ ಇದ್ವಿ. ಮಳೆ ಶುರುವಾಯ್ತು. ಎಷ್ಟು ಜೋರು ಮಳೆ ಅಂದ್ರೆ 10 ಅಡಿ ಮುಂದಕ್ಕೆ ರಚನೆ ಕಾಣಿಸ್ತಾ ಇರಲಿಲ್ಲ. ತಿರ್ಗಾ ನಾವು ಬಲಗಡೆ ತಿರ್ಬೇಕು, ಹೋಗ್ಬೇಕು. ಗುರುವೇ ನೆನೆಸ್ಕೊಂಡ್ರೆ ಕಾಪಾಡಿ ಅಂದ್ರೆ ಹಿಂಗ್ ಮುಂದಕ್ಕೆ ಹೊರಟು, ಕತ್ಲಾಗಿದೆ, ಮುಂದಕ್ಕೆ ಹೊರಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ದಾರಿ. ಜೋರ್ ಮಳೆ ಬರ್ತಾ ಇದೆ. ಮಳೆ ಬಂದಾಗ ಕಾರ್ ಮೇಲೆ ನೀರ್ ಬೀಳುತ್ತೆ, ನೀರೆಲ್ಲ ಮುಂದೆ ಗಾಜಿನ ಮೇಲೆ ಎಲ್ಲ ಬರುತ್ತೆ. ಅದನ್ನ ವೈಪರ್ ಹಾಕೊಂಡು ನಾವು ಅದನ್ನ ಓಡಿಸ್ಕೊಂಡು ಹೋಗ್ತಾ ಇರ್ಬೇಕು. ನಂಬದೇ ನಂಬಿ ಬಿಟ್ರೆ ಬಿಡಿ, ಇದು ನನ್ನ ಜೀವನದಲ್ಲಿ ನಡೆದಿರೋದು. ನನಗೆ ಗುರುಗಳ ಆಶೀರ್ವಾದ ಇತ್ತು. ಗುರುವೇ ನನಗೆ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ನಾವು ವೈಪರ್ ಹಾಕ್ಲಿಲ್ಲ, ಜೋರ್ ಮಳೆ ಬರ್ತಾ ಇದೆ, ಕಾರ್ ಮೇಲೆಲ್ಲ ನೀರ್ ಬೀಳ್ತಾ ಇದೆ. ಆ ಬಿದ್ದ ನೀರು ಯಾವುದು ನನ್ ಗಾಜಿನ ಮೇಲೆ ಬೀಳಲೇ ಇಲ್ಲ. ಹಾಗೆಯೇ ಕಾಣಿಸ್ತಾನೇ ಇದೆ, ಹಾಗೆಯೇ ಕರ್ಕೊಂಡು ಹೋದ್ರು. ನಾನು ಹೇಳಿದೆ, ಇಷ್ಟೊಂದು ಮಳೆ ಬರ್ತಿದೆ, ಮುಂದೆ ನೀರು ಬರ್ತಿದೆ ಯಾಕೆ? ನಾನು ಹೆಂಡತಿ ಪಕ್ಕದಲ್ಲಿ ಕೂತಿದ್ದೆ, ನೋಡಿದ್ದೆ, ಅವಳು ನೋಡಿದ್ಲು, ನಾನು ನೋಡಿದೆ. ಏನೋ ತಿರುಗ್ತಾ ಇದೆ, ನೀರು ಬೀಳ್ತಾ ಇಲ್ಲ. ನಾವು ಡಾಕ್ಟರ್ ನೋಡಿಲ್ಲ, ನಮ್ಮ ಅವ್ರ ಸಿಕ್ಕಾಪಟ್ಟೆ ಜೋರ್ ಬರ್ತೀವಿ, ಇನ್ನೊಬ್ರು ಏನ್ ಮುಂದೆ ಬೀಳ್ತಿಲ್ಲ ಅಂದ್ರು. ಇದೇ ಗುರುಗಳ ಆಶೀರ್ವಾದ ಅಂತ ಹೇಳೋದು. ಇದಿದ್ರೆ ಎಲ್ ಬೇಕಾದ್ರೂ ಹೋಗ್ಬೋದು. ಶುದ್ಧ ಪ್ರಾಂಜೋಳದ ಮನಸ್ಸಿಂದ ಗುರುಗಳನ್ನ ಜ್ಞಾಪಿಸ್ಕೊಂಡಾರ, ಅವ್ರ ಆಶೀರ್ವಾದ ಬೇಡದಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಆ ಕರ್ಕೊಂಡು ಹೋಗಿ ಅದು ನಿಲ್ಸಿ, ಆಮೇಲೆ ಮನೆ ಸಲ ಪೂಜೆ ಮಾಡ್ತಾ ಅರ್ಚಕರಿಗೆ ಹೇಳಿದೆ, ಈ ತರ ತಗೊಂಬಂದೆ, ಹಿಂಗ್ ನೆನೆ ಬೆಳಗುತ್ತಿತ್ತು, ಕೇಳಿದೆ, ನನ್ ಗಾಜಿನ ಮೇಲೆ ನೀರೇ ಬೀಳ್ದವಾಗೆ ಗುರುಗಳು ಕರ್ಕೊಂಡ್ ಬಂದಿದ್ದಾರೆ ಅಂತ. ಅವ್ರಂತ ಮಲ್ಟಕ ತಿರುಗಿ ನಮಸ್ಕಾರ ಮಾಡಿ, ನೀವು ಹೋದ್ ಸಲ ಬಂದಾಗ ಈ ತರ ಆಗಿತ್ತು, ಈ ಸಲ ಹಿಂಗಾಗಿದೆ, ನೀವು ಯಾವತ್ತೇ ಬಂದ್ರು ಗುರುಗಳು ನೆನ್ಸ್ಕೊಂಡ್ ಬರ್ತೀರಿ, ಬನ್ನಿ, ನಿಮ್ಗೇನು ಆಗೋದಿಲ್ಲ, ಆಶೀರ್ವಾದ. ಈ ತರ
ಸುಮಾರು ನನ್ನ ಜೀವನದಲ್ಲಿ ನಡೆದಿದೆ. ಆ ಜೀವನದಲ್ಲಿ ಎಲ್ಲ ನಡೀತಾ ಹೋದಾಗ ಒಂದೊಂದು ಗಂಟೆನೂ ನನಗೆ ಅಖಂಡ ವಿಶ್ವಾಸ, ಪ್ರೀತಿ, ಒಂದು ಗೌರವ ಸ್ವಾಮಿಗಳ ಮೇಲೆ ಮೂಡಿ ನನ್ನ ಪ್ರತಿ ಕ್ಷಣ ಬಿಡು ಸಿಕ್ಕಾಗ ನಾನು ಗುರುವೇ ಅಂತ ಅನ್ಕೋತೀನಿ. ಆ ಗುರುಗಳೇ ಇವತ್ತು ಇಷ್ಟು ವರ್ಷ ಆದ್ರೂ ನನ್ನ ಕಾಪಾಡ್ತಾ ಇದ್ದಾರೆ. ಅಂಥ ಗುರುಗಳ ಆಶೀರ್ವಾದ ನಿಮಗೂ ಎಲ್ಲ ಸಿಗಲಿ. ನೀವು ಎಲ್ಲ ಚೆನ್ನಾಗಿರಿ, ಆನಂದವಾಗಿರಿ. ಮರಿಬೇಡಿ, ಒಂದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದು ಹೇಳ್ಕೊತಾನೆ ಇರಿ. ಕಷ್ಟವಾಗ್ಲಿ ಪರಿಹರಿಸ್ತಾರೆ, ಸುಖವಾಗ್ಲಿ ಹೆಚ್ಚಿನ ಸಂತೋಷ ಕೊಡ್ತಾರೆ, ನೆಮ್ಮದಿಯಿಂದ ಬಾಳೋ ಹಾಗೆ ಮಾಡ್ತಾರೆ. ಆ ಗುರು ರಾಘವೇಂದ್ರ ಕೃಪೆ ನಿಮ್ಮ ಮೇಲೆಲ್ಲ ಇರಲಿ. ನಮಸ್ಕಾರ. ಹೀಗೆ ನಮ್ಮ ಅಪ್ಪಾಜಿ ಶ್ರೀನಾಥ ಅಪ್ಪಾಜಿಯವರು ತಮ್ಮ ಅನುಭವವನ್ನ ಹೇಳ್ಕೊಂಡ್ರು. ಹಾಗಾಗಿ ಎಂತೆಂತ ಅದ್ಭುತಗಳು ನಡೆದ್ರು ನೀವೇ ಕೇಳಿದ್ದೀರ. ಹಾಗಾಗಿ ಅವ್ರ ಕೊನೆಗೆ ಒಂದು ಮಾತು ಹೇಳ್ತಾರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಈ ಮಂತ್ರವನ್ನ ಬಿಡಲೇಬೇಡಿ ಅಂತ. ಯಾಕಂದ್ರೆ ನಾವೆಲ್ಲವನ್ನ ಕಳ್ಕೊಂಡಾಗ, ಯಾರೂ ಇಲ್ಲ ನಮಗ್ ಸಹಾಯ ಅಂದಾಗ ನಮಗೆ ಜ್ಞಾಪಕ ಬರದೆ ರಾಯರು. ಈ ಒಂದು ಶ್ಲೋಕ ಖಂಡಿತವಾಗಿ ನಿಮ್ಮ ಕಷ್ಟ ಆದ್ರೂ ಪರವಾಗಿಲ್ಲ, ಒಂದು ಪ್ರಯತ್ನ ಮಾಡಿ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ರಾಯರು ನಿಮ್ ಜೊತೆಗೆ ಇದ್ದೇ ಇರ್ತಾರೆ. ಹಾಗಾಗಿ ಈ ರೋಮಾಂಚನವಾದಂತಹ ಅದ್ಭುತವನ್ನ ಹೇಳಿದಂತಹ ಶ್ರೀನಾಥ ಅಪ್ಪಾಜಿ ಅವರಿಗೆ ನಮಸ್ಕಾರನ್ನ ಅರ್ಪಿಸ್ತೇನೆ. ಯಾಕಂದ್ರೆ ಹಿರಿಯರವರು ನಮಗೆ ಅವರಿಂದ ಕಲಿದದ್ದು ಬಹಳಷ್ಟಿದೆ. ಅವರ ಮುಂದೆ ಕೂತಿರೋದೇ ನನ್ನ ಸೌಭಾಗ್ಯ. ಆ ಅರ್ಹತೆ ಇಲ್ಲ, ಆದ್ರೂ ಕೂಡ ರಾಯರ್ ನನ್ನ ಕೂರಿಸಿದ್ದಾರೆ. ಅದು ಎಲ್ಲಿಗೆ ತಗೊಂಡೋಗುತ್ತೆ ನನಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಒಂದು ರಾಯರ ಭಕ್ತ ಚಾನಲ್ನ ಒಂದು ಮಠದರ್ಶನವನ್ನು ನೋಡುತ್ತಾ ಒಂದು ಜಪಾಲಯದ ಒಂದು ಆಶೀರ್ವಾದವನ್ನ ಅಪ್ಪಾಜಿ ಹತ್ರ ಪಡೆಯೋಣ. ಎಲ್ಲ ಶುಭವಾಗಲಿ, ನಿಮ್ಮ ಪ್ರಯತ್ನ ಯಶಸ್ಸಾಗಲಿ. ಜನಗಳಿಗೆ ಈಗಾಗಲೇ ಕೋಟ್ಯಾಂತರ ಜನಕ್ಕೆ ಗೊತ್ತಿದೆ ರಾಘವೇಂದ್ರ ಹೇಗೆ ಅವ್ರ ಭಕ್ತಿಯಿಂದ ನಮಸ್ಕರಿಸಿದ್ರೆ ನಮ್ಗೇನಾಗುತ್ತೆ ಅನ್ನೋದೆಲ್ಲರಿಗೂ ಗೊತ್ತಿಲ್ಲದೆ ಇದ್ದವ್ರಿಗೆ ಅಕಸ್ಮಾತ್ ಕಷ್ಟ ಬಂದಾಗ ಎಲ್ಲವೂ ಮರೆತು ಹೋಗುತ್ತೆ ನಮ್ಗೆ ಅಂತ ಮರೆದಂತ ಸಮಯದಲ್ಲೂ ಜ್ಞಾಪಿಸುವಂತ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಜನಕ್ಕೆ ಮುಟ್ಟಲಿ, ಅವ್ರ ಹೃದಯ ತುಂಬಲಿ ಈ ಕಾರ್ಯಕ್ರಮ ಅಂತ ಬೇಡ್ಕೋತೇನೆ. ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.